ನಮಸ್ಕಾರ. ಕೃಷಿ ಮಾಡೋಕೆ ಎಲ್ಲಕ್ಕಿಂತ ಒಳ್ಳೆ ದಾರಿ ಅಂದ್ರೆ ಸುಮ್ನೆ ಇರೋದು, ಏನೂ ಮಾಡದೇ ಇರೋದು ಅಂತ ಯಾರಾದ್ರೂ ಹೇಳಿದ್ರೆ ಹೇಗೆ ಅನ್ಸ್ಬೋದು? ಕೇಳೋಕೆ ವಿಚಿತ್ರ ಅನ್ಸಿದ್ರೂ ಇದೇ ತತ್ವದ ಮೇಲೆ ಒಂದು ಇಡೀ ಕ್ರಾಂತಿಕಾರಕ ಕೃಷಿ ಪದ್ಧತಿ ನಿಂತಿದೆ. ಅದೇ ನೈಸರ್ಗಿಕ ಕೃಷಿ. ಬನ್ನಿ, ಈ ಏನೂ ಮಾಡದ ಕ್ರಾಂತಿಯ ಬಗ್ಗೆ ಆಳವಾಗಿ ತಿಳ್ಕೊಳ್ಳೋಣ. ಕೃಷಿಯ ಅಂತಿಮ ಗುರಿ ಬೆಳೆಗಳನ್ನ ಬೆಳೆಯುವುದಲ್ಲ, ಬದಲಾಗಿ ಮನುಷ್ಯರ ಕೃಷಿ ಮತ್ತು ಪರಿಪೂರ್ಣತೆ. ಈ ಅದ್ಭುತ ಮಾತುಗಳನ್ನ ಹೇಳಿದ್ದು ಜಪಾನ್ನ ಒಬ್ಬ ರೈತ ಮತ್ತು ತತ್ವಜ್ಞಾನಿ ಮಸನೋಬು ಫುಕುವೋಕಾ. ಅವರ ಪ್ರಕಾರ ಕೃಷಿ ಅನ್ನೋದು ಕೇವಲ ಆಹಾರ ಉತ್ಪಾದನೆ ಅಲ್ಲ, ಅದೊಂದು ಜೀವನ ಶೈಲಿ, ಮನುಷ್ಯನನ್ನೇ ಪರಿಪೂರ್ಣಗೊಳಿಸುವ ಒಂದು ಆಧ್ಯಾತ್ಮಿಕ ದಾರಿ. ಈ ಪ್ರಶ್ನೆ ಕೇಳಕ್ಕೆ ಸ್ವಲ್ಪ ವಿಚಿತ್ರ ಅನ್ಸುತ್ತೆ ಅಲ್ವಾ? ಆದ್ರೆ ಇದೇ ಪ್ರಶ್ನೆ ನೈಸರ್ಗಿಕ ಕೃಷಿಯ ಮೂಲ ತತ್ವ. ಹಾಗಾದ್ರೆ ಕಡಿಮೆ ಕೆಲಸ ಮಾಡಿ ಜಾಸ್ತಿ ಬೆಳೆ ಬೆಳೆಯೋದು ಹೇಗೆ ಸಾಧ್ಯ? ಬನ್ನಿ, ಇದರ ಹಿಂದಿನ ರಹಸ್ಯ ಏನು ಅಂತ ನೋಡೋಣ. ಸರಿ, ಈ ಏನೋ ಮಾಡದ ಕೃಷಿಕರ ಯೋಚನೆ ಇದೆಯಲ್ಲ, ಇದು ಕೇವಲ ಒಂದು ಕಲ್ಪನೆ ಅಲ್ಲ, ಅದಕ್ಕೊಂದು ಇತಿಹಾಸವಿದೆ, ಒಂದು ಹಿನ್ನೆಲೆ ಇದೆ. ಬನ್ನಿ, ಅದರ ಬಗ್ಗೆ ಮೊದಲು ತಿಳ್ಕೊಳ್ಳೋಣ. ಹಾಗಾದ್ರೆ ಏನಿದು ನೈಸರ್ಗಿಕ ಕೃಷಿ? ಸರಳವಾಗಿ ಹೇಳ್ಬೇಕಂದ್ರೆ ಇದು ಪ್ರಕೃತಿಯ ಜೊತೆ ಫೈಟ್ ಮಾಡೋ ಬದಲು ಅದರ ಜೊತೆ ಫ್ರೆಂಡ್ ಆಗಿ ಮಾಡೋ ಕೃಷಿ. ಅಂದ್ರೆ ಹೊರಗಡೆಯಿಂದ ಯಾವುದೇ ಗೊಬ್ಬರ, ಕೀಟನಾಶಕ ತಂದು ಹಾಕೋದಿಲ್ಲ. ಹೊಲವೇ ತನಗೆ ಬೇಕಾದ ಎಲ್ಲವನ್ನೂ ತಾನೇ ಸೃಷ್ಟಿಸ್ಕೊಳ್ಳೋ ಹಾಗೆ ಮಾಡೋದು. ಅದಕ್ಕೇನೆ ಇದನ್ನ ಏನೂ ಮಾಡದ ಕೃಷಿ ಅಂತ ಕರೆಯೋದು. ಈ ಕಾನ್ಸೆಪ್ಟ್ ಇವತ್ತು ನಿನ್ನೆ ಬಂದಿದ್ದಲ್ಲ, ಇದಕ್ಕೊಂದು ಇತಿಹಾಸ ಇದೆ. 1936ರಲ್ಲಿ ಮುಕಿಚಿ ಒಕಾಡಾ ಅನ್ನೋರು ಪ್ರಕೃತಿ ಕೃಷಿ ಅಂತ ಶುರು ಮಾಡಿದ್ರು. ಆಮೇಲೆ 1975ರಲ್ಲಿ ಫುಕುವೋಕಾ ಅವರು ತಮ್ಮ ಒಂದು ಹುಲ್ಲಿನ ಕ್ರಾಂತಿ ಅನ್ನೋ ಪುಸ್ತಕದ ಮೂಲಕ ನೈಸರ್ಗಿಕ ಕೃಷಿಯನ್ನ ಇಡೀ ಜಗತ್ತಿಗೆ ಪರಿಚಯಿಸಿದ್ರು. ಇವೆರಡೂ ಒಂದೇ ರೀತಿ ಅನಿಸಿದ್ರೂ ಅವುಗಳ ನಡುವೆ ಕೆಲವು ಸೂಕ್ಷ್ಮ ವ್ಯತ್ಯಾಸಗಳಿವೆ. ಸಾಮಾನ್ಯವಾಗಿ ಎಲ್ಲರಿಗೂ ಒಂದು ಕನ್ಫ್ಯೂಷನ್ ಇರುತ್ತೆ, ನೈಸರ್ಗಿಕ ಕೃಷಿ ಅಂದ್ರೂ ಒಂದೇ, ಸಾವಯವ ಕೃಷಿ ಅಂದ್ರೂ ಒಂದೇ ಅಂತ. ಆದ್ರೆ ಖಂಡಿತ ಅಲ್ಲ, ಇವೆರಡರ ನಡುವೆ ತುಂಬಾನೇ ಮುಖ್ಯವಾದ ವ್ಯತ್ಯಾಸಗಳಿವೆ. ಬನ್ನಿ, ಆ ವ್ಯತ್ಯಾಸಗಳನ್ನ ಈಗ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಇವೆರಡರ ನಡುವಿನ ದೊಡ್ಡ ವ್ಯತ್ಯಾಸ ಏನಪ್ಪಾ ಅಂದ್ರೆ, ನೈಸರ್ಗಿಕ ಕೃಷಿ ಅನ್ನೋದು ಒಂದು ಸೆಲ್ಫ್ ಸಸ್ಟೇನಿಂಗ್ ಸಿಸ್ಟಮ್. ಅಂದ್ರೆ ಹೊಲಕ್ಕೆ ಬೇಕಾದ್ದೆಲ್ಲ ಹೊಲದಲ್ಲೇ ಸಿಗ್ಬೇಕು, ಹೊರಗಡೆಯಿಂದ ಏನೂ ತರೋ ಹಾಗಿಲ್ಲ. ಆದ್ರೆ ಸಾವಯವ ಕೃಷಿಯಲ್ಲಿ ಸರ್ಟಿಫೈಡ್ ಆಗಿರೋ ಆರ್ಗ್ಯಾನಿಕ್ ಗೊಬ್ಬರ ಅಥವಾ ಕೀಟನಾಶಕಗಳನ್ನ ಹೊರಗಡೆಯಿಂದ ತಂದು ಬಳಸೋಕೆ ಅವಕಾಶ ಇದೆ. ಇದೇ ಇವೆರಡರ ನಡುವಿನ ಮೂಲಭೂತ ವ್ಯತ್ಯಾಸ. ಇನ್ನು ಸ್ವಲ್ಪ ಡೀಟೇಲ್ ಆಗಿ ನೋಡೋದಾದ್ರೆ, ಪೋಷಕಾಂಶಗಳ ವಿಷಯಕ್ಕೆ ಬಂದ್ರೆ, ನೈಸರ್ಗಿಕ ಕೃಷಿಯಲ್ಲಿ ಜೀವಾಮೃತ ಅಂತ ಹೊಲದಲ್ಲೇ ತಯಾರಿಸಿದ ಸೂಕ್ಷ್ಮಜೀವಿಗಳ ಮಿಶ್ರಣ ಬಳಸಿದ್ರೆ, ಸಾವಯವ ಕೃಷಿಯಲ್ಲಿ ಕಾಂಪೋಸ್ಟ್, ಎರೆಗೊಬ್ಬರದಂತಹ ಹೊರಗಿನ ವಸ್ತುಗಳನ್ನ ಬಳಸ್ಬೋದು. ಹಾಗೆಯೇ ಕೀಟ ನಿಯಂತ್ರಣಕ್ಕೂ ಅಷ್ಟೇ. ನೈಸರ್ಗಿಕ ಕೃಷಿಯಲ್ಲಿ ಬ್ರಹ್ಮಾಸ್ತ್ರ, ನೀಮಾಸ್ತ್ರ ಅಂತ ಸ್ಥಳೀಯವಾಗೇ ತಯಾರಿಸ್ತಾರೆ. ಇನ್ನೊಂದು ತುಂಬಾನೇ ಮುಖ್ಯವಾದ ಪಾಯಿಂಟ್, ಸಾವಯವ ಕೃಷಿಗೆ ಅಧಿಕೃತ ಸರ್ಟಿಫಿಕೇಶನ್ ಸಿಸ್ಟಮ್ ಇದೆ, ಆದರೆ ನೈಸರ್ಗಿಕ ಕೃಷಿಗೆ ಸದ್ಯಕ್ಕೆ ಅಂತಹ ಯಾವುದೇ ವ್ಯವಸ್ಥೆ ಇಲ್ಲ. ಸರಿ, ಈ ಥಿಯರಿ, ಕಂಪ್ಯಾರಿಸನ್ ಎಲ್ಲ ಓಕೆ. ಆದ್ರೆ ಈ ಏನು ಮಾಡದ ಫಿಲಾಸಫಿ ನಿಜವಾಗಿ ಹೊಲದಲ್ಲಿ ಹೇಗೆ ವರ್ಕ್ ಆಗತ್ತೆ, ಆಚರಣೆಗೆ ತರೋದು ಹೇಗೆ? ಬನ್ನಿ, ಈಗ ಅದನ್ನು ನೋಡೋಣ. ಈ ವಿಭಾಗದಲ್ಲಿ ನೈಸರ್ಗಿಕ ಕೃಷಿಯ ಆ 5 ಮುಖ್ಯ ತತ್ವಗಳು ಯಾವುವು ಮತ್ತು ಅವುಗಳನ್ನ ಹೇಗೆ ಪಾಲಿಸ್ತಾರೆ ಅಂತ ನೋಡೋಣ. ಇದು ಈ ಪದ್ಧತಿಯ ಹೃದಯ ಭಾಗ ಇದ್ದಾಗೆ. ಫುಕುವೋಕಾ ಅವರ 5 ಸೂತ್ರಗಳು ಹೀಗಿವೆ. ಮೊದಲನೇದು, ಉಳುಮೆ ಮಾಡಬಾರ್ದು. ಯಾಕಂದ್ರೆ ಉಳುಮೆ ಮಾಡಿದ್ರೆ ಮಣ್ಣಲ್ಲಿರೋ ಒಳ್ಳೆ ಜೀವಿಗಳು ನಾಶ ಆಗತ್ತೆ. ಎರಡನೇದು, ಯಾವುದೇ ರಾಸಾಯನಿಕ ಗೊಬ್ಬರ ಬಳಸಬಾರ್ದು, ಮಣ್ಣು ತಾನಾಗಿ ಫಲವತ್ತಾಗತ್ತೆ. ಮೂರನೇದು, ಕೀಟನಾಶಕಗಳೇ ಇಲ್ಲ, ಪ್ರಕೃತಿಯೇ ಕೀಟಗಳನ್ನ ನಿಯಂತ್ರಿಸುತ್ತೆ. ನಾಲ್ಕನೇದು, ಕಳೆ ತೆಗೆಯೋ ಹಾಗಿಲ್ಲ, ಬದಲಾಗಿ ಮಲ್ಚಿಂಗ್ ಅಂದ್ರೆ ಹೊದಿಕೆ ಹಾಕಿ ಕಳೆಗಳನ್ನ ಕಂಟ್ರೋಲ್ ಮಾಡೋದು. ಮತ್ತು ಕೊನೆಯದಾಗಿ, ಗಿಡಗಳನ್ನ ಪ್ರೂನ್ ಮಾಡಬಾರ್ದು, ಅವು ನ್ಯಾಚುರಲ್ ಆಗಿ ಬೆಳೆಯೋಕ್ ಬಿಡಬೇಕು. ಇಲ್ಲಿ ನೋಡ್ತಾ ಇರೋದು ಜೀವಾಮೃತ ಮಾಡಕ್ಕೆ ಬೇಕಾಗಿರೋ ತುಂಬಾನೇ ಸಿಂಪಲ್ ಪದಾರ್ಥಗಳು. ಒಂದು ವಿಷಯ ನೆನ್ಪಿಡಿ, ಜೀವಾಮೃತ ಅಂದ್ರೆ ಗೊಬ್ಬರ ಅಲ್ಲ, ಇದು ಮಣ್ಣಲ್ಲಿರೋ ಕೋಟ್ಯಂತರ ಸೂಕ್ಷ್ಮ ಜೀವಿಗಳಿಗೆ ಒಂದು ಬೂಸ್ಟರ್ ಡೋಸ್ ಇದ್ದ ಹಾಗೆ. ಇದು ಮಣ್ಣಿಗೆ ಜೀವ ಕೊಡುತ್ತೆ. ನೈಸರ್ಗಿಕ ಕೃಷಿಯಲ್ಲಿ ಅಂತರ ಬೆಳೆ ಮತ್ತು ಮಲ್ಚಿಂಗ್ ಅಂದ್ರೆ ಹೊದಿಕೆ ಮಾಡೋದು ತುಂಬಾನೇ ಮುಖ್ಯ. ಒಂದೇ ಜಾಗದಲ್ಲಿ ಬೇರೆ ಬೇರೆ ತರದ ಬೆಳೆ ಹಾಕೋದ್ರಿಂದ ಕೀಟಗಳ ಕಾಟ ತಾನಾಗೆ ಕಮ್ಮಿ ಆಗುತ್ತೆ. ಹಾಗೆ ಒಣ ಎಲೆಗಳಿಂದ ಮಣ್ಣನ್ನ ಮುಚ್ಚೋದ್ರಿಂದ ಕಳೆಗಳು ಕಂಟ್ರೋಲ್ಗೆ ಬರುತ್ತೆ, ಮಣ್ಣಲ್ಲಿ ತೇವಾಂಶ ಉಳಿಯುತ್ತೆ, ಮತ್ತೆ ಜೀವ ವೈವಿಧ್ಯತೆ ಕೂಡ ಹೆಚ್ಚಾಗತ್ತೆ. ಇಷ್ಟೊತ್ತು ನಾವು ತತ್ವ, ಆಚರಣೆ ಬಗ್ಗೆ ಮಾತಾಡಿದ್ವಿ. ಈಗ ವಿಜ್ಞಾನ ಈ ಬಗ್ಗೆ ಏನ್ ಹೇಳುತ್ತೆ ಅಂತಾನೂ ನೋಡ್ಬೇಕಲ್ವಾ? ನಮ್ಮ ಭಾರತದಲ್ಲೇ ನಡೆದ ಕೆಲವು ರಿಸರ್ಚ್ಗಳ ರಿಸಲ್ಟ್ಸ್ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ನೋಡಿ, ಈ ನಂಬರ್ 41%.
ಇದು ಸಣ್ಣ ಮಾತಲ್ಲ. ಮಳೆಯಾಶ್ರಿತ ಹತ್ತಿ ಬೆಳೆಯೋ ಕಡೆ ಸಾಂಪ್ರದಾಯಿಕ ವಿಧಾನಗಳಿಗೆ ಹೋಲಿಸಿದ್ರೆ ನೈಸರ್ಗಿಕ ಕೃಷಿಯಿಂದ ಕೃಷಿ ಖರ್ಚು 41% ಕಮ್ಮಿಯಾಗಿದೆ ಅಂತ ಸ್ಟಡೀಸ್ ತೋರಿಸಿವೆ. ಇದು ರೈತರಿಗೆ ಎಷ್ಟು ದೊಡ್ಡ ಆರ್ಥಿಕ ಶಕ್ತಿ ಕೊಡ್ಬೋದು ಅಲ್ವಾ? ಖರ್ಚು ಕಮ್ಮಿ ಆದ್ರೆ ಲಾಭ ಜಾಸ್ತಿ ಆಗೇ ಆಗತ್ತೆ ಅಲ್ವಾ? ಅದೇ ರೀತಿ ಹಲವು ಅಧ್ಯಯನಗಳ ಪ್ರಕಾರ ನೈಸರ್ಗಿಕ ಕೃಷಿ ಮಾಡೋ ರೈತರಿಗೆ ಬೇರೆ ವಿಧಾನಗಳಿಗಿಂತ 11% ಹೆಚ್ಚು ನಿವ್ವಳ ಲಾಭ ಸಿಕ್ಕಿದೆ. ಹಣಕಾಸಿನ ಲಾಭಕ್ಕಿಂತ ಮುಖ್ಯವಾಗಿ ಇನ್ನೊಂದು ದೊಡ್ಡ ಲಾಭ ಇದೆ, ಅದೇ ಮಣ್ಣಿನ ಆರೋಗ್ಯ. ನೈಸರ್ಗಿಕ ಕೃಷಿ ಮಣ್ಣನ್ನ ಮತ್ತೆ ಜೀವಂತವಾಗಿಸುತ್ತೆ. ಮಣ್ಣಲ್ಲಿ ಸಾವಯವ ಇಂಗಾಲ ಜಾಸ್ತಿ ಆಗೋದು ಒಂದೇ ಮಣ್ಣು ಫಲವತ್ತಾಗಿದೆ ಅನ್ನೋದಕ್ಕೆ ದೊಡ್ಡ ಸಾಕ್ಷಿ. ಆದ್ರೆ ಇಲ್ಲೊಂದು ಚಾಲೆಂಜ್ ಕೂಡ ಇದೆ. ಕೆಮಿಕಲ್ ಫಾರ್ಮಿಂಗಿಂದ ಸಡನ್ ಆಗಿ ನ್ಯಾಚುರಲ್ ಫಾರ್ಮಿಂಗ್ಗೆ ಶಿಫ್ಟ್ ಆದಾಗ ಮೊದಲ 1-2 ವರ್ಷ ಇಳುವರಿ ಸ್ವಲ್ಪ ಡ್ರಾಪ್ ಆಗಬಹುದು. ಯಾಕಂದ್ರೆ ರಾಸಾಯನಿಕಗಳಿಂದ ಹಾಳಾಗಿದ್ದ ಮಣ್ಣು ತನ್ನ ನ್ಯಾಚುರಲ್ ಶಕ್ತಿಯನ್ನ ವಾಪಸ್ ಪಡ್ಕೊಳ್ಳೋಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಇದು ರೈತರೆದುರಿಸೋ ಒಂದು ದೊಡ್ಡ ಸವಾಲು. ಸರಿ, ಇಲ್ಲಿಯವರೆಗೆ ನಾವು ಹೊಲದ ಬಗ್ಗೆ ಮಾತಾಡಿದ್ವಿ. ಈಗ ನಮ್ಮ ಚರ್ಚೆಯನ್ನ ಸ್ವಲ್ಪ ದೊಡ್ಡ ಮಟ್ಟಕ್ಕೆ, ಅಂದ್ರೆ ನಮ್ಮ ಇಡೀ ಭೂಮಿಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗೋಣ. ಈ ಕೃಷಿ ಪದ್ಧತಿ ನಮ್ಮೆಲ್ಲರ ಭವಿಷ್ಯಕ್ಕೆ ಯಾಕೆ ಮುಖ್ಯ ಅನ್ನೋದನ್ನ ನೋಡೋಣ. ನೋಡಿ, ನೈಸರ್ಗಿಕ ಕೃಷಿಯಿಂದ ಎಷ್ಟೆಲ್ಲ ಪರಿಸರಕ್ಕೆ ಒಳ್ಳೆಯದಾಗತ್ತೆ. ಇದು ಜೀವವೈವಿಧ್ಯವನ್ನ ಹೆಚ್ಚಿಸುತ್ತೆ. ಅಂದ್ರೆ ಬೇರೆ ಬೇರೆ ತರದ ಗಿಡ, ಪ್ರಾಣಿ, ಕೀಟಗಳು ವೃದ್ಧಿಯಾಗತ್ತೆ. ಕ್ಲೈಮೇಟ್ ಚೇಂಜ್ ಎದುರಿಸೋಕೆ ಶಕ್ತಿ ಕೊಡುತ್ತೆ. ನೀರನ್ನ ಉಳಿಸುತ್ತೆ ಮತ್ತು ವಾಯುಮಾಲಿನ್ಯವನ್ನು ಕಮ್ಮಿ ಮಾಡುತ್ತೆ. ಇದೆಲ್ಲವೂ ನಮ್ಮನ್ನ ಒಂದು ಸಸ್ಟೇನಬಲ್ ಫುಡ್ ಸಿಸ್ಟಮ್ ಕಡೆಗೆ ಕರ್ಕೊಂಡೋಗುತ್ತೆ. ಇದೆಲ್ಲ ಬರೀ ಥಿಯರಿ ಅಲ್ಲ, ಇದು ರಿಯಾಲಿಟಿ. ಆಂಧ್ರಪ್ರದೇಶದ ಈ ರೈತನ ಮುಖದಲ್ಲಿ ಕಾಣೋ ಸಮಾಧಾನವೇ ನೈಸರ್ಗಿಕ ಕೃಷಿಯ ಸಕ್ಸೆಸ್ ಸ್ಟೋರಿಯನ್ನ ಹೇಳ್ತಾ ಇದೆ. ಇದು ನಿಜಕ್ಕೂ ವಿಜ್ಞಾನ ಮತ್ತು ಮನುಷ್ಯನ ಶ್ರಮದ ಒಂದು ಅದ್ಭುತ ಕಾಂಬಿನೇಷನ್. ಹಾಗಾದ್ರೆ ಈ ಪ್ರಶ್ನೆಯೊಂದಿಗೆ ಇವತ್ತಿನ ಈ ವಿಶ್ಲೇಷಣೆಯನ್ನ ಮುಟ್ಸೋಣ. ದಶಕಗಳ ಹಿಂದೆ ಫುಕುವೋಕಾ ಹೇಳಿದ ಒಂದು ಸರಳವಾದ ಫಿಲಾಸಫಿ ಇವತ್ತಿನ ನಮ್ಮ ಕಾಂಪ್ಲೆಕ್ಸ್ ಆದ ಕೃಷಿ ಮತ್ತು ಪರಿಸರದ ಸಮಸ್ಯೆಗಳಿಗೆ ಒಂದು ಹೊಸ ಸೊಲ್ಯೂಷನ್ ಆಗಬಹುದಾ? ಇದರ ಬಗ್ಗೆ ನಾವೆಲ್ಲರೂ ಯೋಚನೆ ಮಾಡಬೇಕಿದೆ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನ್ಸಿದ್ರೆ ನಿಮ್ಮ ರೈತ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಕನ್ನಡದಲ್ಲಿ ಇನ್ನಷ್ಟು ಕೃಷಿ ವಿಷಯಗಳನ್ನು ತಂದುಕೊಡಲು ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಧನ್ಯವಾದಗಳು. ಮುಂದಿನ ಭಾಗದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.